Listen. So exercise 6.3, x is greater or equal to 3, y is greater or equal to 2. Right? So ಯಾವಾಗ x ಮತ್ತು y ಅಷ್ಟೇ ಇರ್ತಾವು, those are direct lines ಬರ್ತಾವೆ. ಏನು horizontal line ಅಲ್ಲಿ ಬರ್ತದೆ ಇಲ್ಲ vertical line ಅಲ್ಲಿ ಬರ್ತದೆ. x equal to 3 ಇತ್ತಂದ್ರೆ it is a line parallel to y axis. ಅಂದ್ರೆ ಒಂದು vertical line ಬರ್ತದೆ. y equal to 2 ಇತ್ತಂದ್ರೆ horizontal line ಬರ್ತದೆ parallel to x axis. ಯಾಕಂದ್ರೆ y equal to ಇತ್ತಂದ್ರೆ x axis ಗೆ parallel ಇರ್ತದೆ ಲೈನ್, x equal to ಇತ್ತಂದ್ರೆ y axis ಗೆ ಇರ್ತದೆ parallel. So first solution ಈ ಸಣ್ಣ ಇರ್ತಾವ. Step 1 ನೋಡಿ ಏನು ತಗೋತೀವಿ ನಾವು, x is greater or equal to 3. ಹೌದಾ, ಲೈನ್ ತಗೋತೀವಿ x is equal to 3. So x equal to 3 ಬಡಕ್ ಬಿಡಬೇಕು. ಓಕೆ, ಮತ್ತೆ ಈ ಗ್ರಾಫ್ ನ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ ನಿಮಗೆ. 1 2 3 4 1 2 3 4 1 1 ಯಾಕಂದ್ರೆ ಸಾಕು, ಇದು 0 0 ಇರ್ತದೆ. ಸೊ x equal to 3 ಅಂದ್ರೆ ಏನೈತಿ, ಇಲ್ಲಿ ಬಂತ x equal to 3. ಹೌದಲ್ಲ, 1 2 3. ಸೊ ಇಲ್ಲಿ ಪಾಯಿಂಟ್ ಬಂದಂದ್ರೆ ಅಡ್ಡ ಆಲ್ರೆಡಿ ಹೊಡಿಲಿಕ್ಕೆ ಹೋಗಬೇಡ್ರಿ, ಆಲ್ರೆಡಿ x axis ಐತಿ. ಇದರ ಮ್ಯಾಲ ಏನು ಮಾಡ್ಬಿಡ್ರಿ, ಒಂದು ವರ್ಟಿಕಲ್ ಲೈನ್ ಮಾಡ್ಬಿಡ್ರಿ. ರೈಟ್? ಸೊ ಮುಂದೆ ಏನು ಮಾಡಬೇಕು, ಇಲ್ಲಿ 0 ತುಂಬಬೇಕು. 0 is less greater or equal to 3. Is it true or false? False. 0 is greater than 3 ಅಂತಿಕತ್ತಾರ, ಬಟ್ 0 is less than 3. ಸೊ ಇದೇನಂತು false ಆತ. false ಆತಂದ್ರೆ ಏನು, 0, 0 does not belong to solution reason ಅಥವಾ solution set. ಹೌದಾ, 0, 0 does not belong ಅಂದ್ರೆ ಈ ಲೈನ್ ಈಚೆ ಕಡೆ 0, 0 ಅದ. ಸೊ if it is true, ಇದರ ಕಡೆ ಶೇಡಿಂಗ್ ಆಗಬೇಕು. if it is false, opposite of origin. opposite of origin is that side. ಸೊ ಈ ಸೈಡ್ ಏನಾಗಬೇಕು, ಶೇಡಿಂಗ್ ಆಗಬೇಕು. ಸೊ ಜಸ್ಟ್ ರಿಪ್ರೆಸೆಂಟೇಷನ್ ತೋರಿಸಿ ಸಾಕು. ಸ್ಟಾರ್ಟಿಂಗ್ ಲಾಸ್ಟ್ ಇನ್ ಎರಡು ಕಡೆ ಕಂಬೈನ್ಡ್ ಆಗಿದ್ರು ಕಾಮನ್ ಬರ್ತದಲ್ಲ, ಅದನ್ನ ಸ್ವಲ್ಪ ರಬ್ ಮಾಡ್ತಾರೆ. ಸ್ಟೆಪ್ 2 ಏನಾಗ್ತದೆ ನೋಡ್ರಿ, y is greater or equal to 2 ಅದ. ಸೊ ನಾನು y is equal to 2 ಮಾಡ್ಕೊತೀನಿ. y is equal to 2 ಅಂದ್ರೆ ಇಲ್ಲ 1 2 y is equal to, already y equal to ಬಂತಂದ್ರೆ it should be parallel to x axis ಇರಬೇಕು. y equal to 2 ಅದ, x ವ್ಯಾಲ್ಯೂ ಇಲ್ಲ ಅಂದಾಗ ಏನು ಮಾಡಬೇಕು, x axis ಗೆ ಪ್ಯಾರಲಲ್ ಬರಬೇಕು. ಎಲ್ಲ x ವ್ಯಾಲ್ಯೂಸ್ ಬರ್ತಾವ ಅಂತ ಅದರ ಅರ್ಥ. ರೈಟ್, ಇದನ್ನ ಟ್ರೂ ಹೌದಾ ಚೆಕ್ ಮಾಡ್ರಿ. 0 is greater or equal to 2, again it is also false. ಯಾಕಂದ್ರೆ 0 2 ದೊಡ್ಡದಲ್ಲ, 0 2 ಸಣ್ಣದು. ಸೊ false ಅಂದ್ರೆ 0, 0 does not belong to solution. ಓಕೆ, ರೈಟ್. ಈ ನೆಕ್ಸ್ಟ್ ನೋಡಿ, does not belongs ಅಂದ್ರೆ ಏನಾಯ್ತು, ಈ ಕಡೆದ ಒರಿಜಿನ್, ಈ ಲೈನ್ ಈ ಕಡೆದ ಒರಿಜಿನ್, ಬಟ್ does not belong ಅಂದ್ರೆ ಶೇಡಿಂಗ್ ಆ ಕಡೆ ಆಗಬೇಕು. ಹೌದಾ, ಫಾಲ್ಸ್ ಆಗ್ಯದ. ಸೊ ಈ ಕಡೆ ಶೇಡಿಂಗ್ ಆಯ್ತು. ಸೊ ಈ ಕಾಮನ್ ಸೆಕ್ಷನ್ ಯಾವ್ದಾದ ನೋಡ್ರಿ, ದಿಸ್ ವಿಲ್ ಬಿ ದ ಕಾಮನ್ ಸೆಕ್ಷನ್. ಹೌದಲ್ಲ, ಓಕೆ, ಅದನ್ನ ಏನು ಮಾಡ್ರಿ, ಓಕೆ ರಬ್ ಮಾಡಿ. ಸೊ ಈ ಏರಿಯಾ, ದಿಸ್ ವಿಲ್ ಬಿ ದ ಕಾಮನ್ ಏರಿಯಾ. ಇದೇನು ಪರ್ಫೆಕ್ಟ್ ಶೇಪ್ ಇದೆ. ಅಂಡರ್ಸ್ಟುಡ್? ಎಸ್. ಸೊ ಇದು ಒಂದನೇ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ನೋಡ್ರಿ, ಸೆಕೆಂಡ್ ಪ್ರಾಬ್ಲಮ್. ಸೊ ಇದು ದೊಡ್ಡದ, ಲಕ್ಷ ಕೊಟ್ಟು ನೋಡ್ರಿ. 3x plus 2y is less or equal to 12. ಸ್ಟೆಪ್ 1 ಅದನ್ನ ತಗೊಳ್ಳೋಣ. 3x plus 2y is less or equal to 12. ಇದು 1 ಅಂತನು. 3x plus 2y is equal to 12 ಮಾಡ್ಕೊಳ್ಳೋಣ. ಈಗ ಏನು ಮಾಡ್ತೀರಿ, put x is equal to 0. x ಅನ್ನು 0 ತುಂಬ್ರಿ. y ಎಷ್ಟಾಯ್ತು, 6 ಆಯ್ತು. that is 2y is equal to 12 ಆಯ್ತು. y is equals to 6 ಆಯ್ತು. ನೆಕ್ಸ್ಟ್ ಪಾಯಿಂಟ್ ಸಿಗುತ್ತೆ ನಮಗೆ, a ಪಾಯಿಂಟ್ ಎಷ್ಟು ಸಿಕ್ತು ನಮಗೆ, x 0 y 6 0, 6. ಇಲ್ಲೇ x ವ್ಯಾಲ್ಯೂಗಳನ್ನು, x ಅನ್ನು 0 ತುಂಬಿದಾಗ ಒಂದು ಪಾಯಿಂಟ್, y ಅನ್ನು 0 ತುಂಬಿದಾಗ ಇನ್ನೊಂದು ಪಾಯಿಂಟ್ ಸಿಗ್ತದೆ. ಈ ಸೆಕೆಂಡ್ ಸ್ಟೆಪ್, put y is equal to 0. y 0 ತುಂಬಿದ್ರೆ ಇದು 0 ಆಯ್ತು. 3x is equal to 12. 3x is equal to 12 ಅಂದ್ರೆ ಏನಾಯ್ತು, x is equal to 4 ಆಯ್ತು. ಹೌದಲ್ಲ, ನೆಕ್ಸ್ಟ್ ಏನಾಯ್ತು, ಪಾಯಿಂಟ್ b 4, 0 0, 4 ಅಲ್ಲ. ಓಕೆ, ಫಸ್ಟ್ x ತಗೋಬೇಕು ಯಾವಾಗಲೂ, ಆಮೇಲೆ y. 4, 0 ಅದನ್ನ ಕನ್ಫ್ಯೂಸ್ ಆಗ್ತಿರ್ತೀರಿ, ಬಹಳ ಜನ ತಪ್ಪಿರ್ತೀರಿ. ಪಾಯಿಂಟ್ಸ್ ಹೆಂಗ್ ಬರ್ತಾವು, 0 6 4 0 ಅಂದ್ರೆ ಇಲ್ಲಿ ಮೊದಲು 0 ಬರ್ತೈತಿ, ಇಲ್ಲ ಆಮೇಲೆ 0 ಬರ್ತೈತಿ. ಅದನ್ನ ಮಿನಿಮಮ್ ನೆನಪಿಡಬೇಕು ನೀವು. ರೈಟ್? ಎಸ್.
ಸೊ ಇಲ್ಲಿ ಗ್ರಾಫ್ ಹಾಕೋದು ಹೋಗ್ಬೇಕಂತ ಮಕ್ಕಳೇ 1 2 3 4 1 2 3 4 ಈ ಕಡೆ ಹಾಕೋಣ ಸದ್ಯಕ್ಕೆ ದಿಸ್ ಇಸ್ origin 0 0 ನೋಡಿ a 0,6 ಬಂತಂದ್ರೆ ಇಲ್ಲಿ 6 ಹಾಕೋಣ 5 6 ಇಲ್ಲಿ ಬಂತು a 0,6 b 4,0 ಇಲ್ಲಿ ಬಂತು b ಇದನ್ನ ಸ್ವಲ್ಪ ಮುಂದುವರೋಣ b 4,0 ರೈಟ್ ಸೊ ಈಗ ನೋಡ್ರಿ ಇಲ್ಲಿ 0 ತುಂಬಿದ್ರು ಈಗ 0 is SR equal to 12 ಟ್ರೂ ಅಣ್ಣ ಟ್ರೂ 12 ದೊಡ್ಡ ಆ ಕಡೆನ ಸಿಂಬಲ್ ಅದ ಸೊ ಇಟ್ ಈಸ್ ಟ್ರೂ ಅಂತಂದ್ರೆ ಏನು 0 0 belongs to solution set ಅಥವಾ solution region yes one day step done so ಎಲ್ಲಿ ಲೈನ್ ಇದನ್ನ a 0,6 b 4,0 0,6 4,0 ಇದನ್ನ ಲೈನ್ ಹೇಳಿ ಟ್ರೂ ಬಂದಲ್ಲ you should shade towards origin so ಮೊಬೈಲ್ ಮಾಡಿ ಸ್ಟಾರ್ಟಿಂಗ್ ಈ ಕಡೆ ಅದು ಅರ್ಥ yes done step 2 ನೋಡ್ರಿ step 2 x is greater than 1 y is greater than 2 ಮಾಡಿ ಆಲ್ರೆಡಿ ಮಾಡಿವಲ್ಲ ಅದರ ಟೈಪ್ ಬಾಳ ಈಜಿ ಬಂದ್ಬಿಡ್ತದೆ x is greater than 1 ಅಂದ್ರೆ x equal to 1 ಲೈನ್ ಆತ ಓಕೆ ಮುಂದೆ 0 ತುಂಬ್ರಿ 0 is greater than equal to 1 false ಆತ hence 0 0 does not belong to solution region step 3 ಮಾಡಬೇಕು ಆಮೇಲೆ ನೋಡಿ ಈಗ ತೆಗೆದು step 3 ಏನದ ನೋಡ್ರಿ y is greater equal to 2 ಅದ y equal to 2 ಆತು ಹೌದಾ ಮೊದಲ y is greater equal to 2 ಆಗಬೇಕು ಇನ್ಇಕ್ವಾಲಿಟಿ ಸಂಬಂಧದ ಈಕ್ವಾಲಿಟಿ ಸಿಂಬಲ್ ಮಾಡ್ಕೋಬೇಕು y equal to 2 ಲೈನ್ ಮಾಡಿಬೇಕು ಮುಂದೆ 0 1 ಚೆಕ್ ಮಾಡಬೇಕು ಒರಿಜಿನ್ ಐತಿಲ್ಲೋ 0 is less than equal to 2 ಹೌದನ ಏನಲ್ಲ false that is also 0,0 does not belong to solution region ठीक है ಇದನ್ನ ಎದಕ್ಕೆ ಮಾಡ್ತೀವಿ ಗೊತ್ತಾಯ್ತು ನಿಮಗೆ 0 ಎದಕ್ಕೆ ತಗೋತೀವಿ ನಾವು ಫಾರ್ ಚೆಕಿಂಗ್ ವೆದರ್ ಇಟ್ ಹ್ಯಾಸ್ ಅ ಒರಿಜಿನ್ ಆರ್ ನಾಟ್ ಇನ್ ದ ಶೇಡಿಂಗ್ ಪಾರ್ಟ್ ಶೇಡಿಂಗ್ ಒಳಗೆ ನಾವು ಒರಿಜಿನ್ ತಗೋಬೇಕೋ ತಗೋಬಾರ್ದು ಬೇಕಲ್ಲ ನಮಗೆ ಆ ಲೈನ್ ಇಂದ ಒರಿಜಿನ್ ಕಡೆ ಒಂದು ಶೇಡಿಂಗ್ ಇರ್ತದ ಅಪೋಸಿಟ್ ಒಂದು ಶೇಡಿಂಗ್ ಇರ್ತದ ಸೊ ಶೇಡಿಂಗ್ ಯಾಕಡೆ ಮಾಡಬೇಕು ನಾವು ಅದಕ್ಕೆ ಒರಿಜಿನಲ್ ಕನ್ಸಿಡರ್ ಮಾಡ್ತೀವಿ ಅದ ಟ್ರೂ ಆತಂದ್ರೆ ಒರಿಜಿನ್ ಕಡೆ ಶೇಡ್ ಮಾಡ್ತೀವಿ ಫಾಲ್ಸ್ ಆತಂದ್ರೆ ಒರಿಜಿನ್ ಅಪೋಸಿಟ್ ಶೇಡ್ ಮಾಡ್ತೀವಿ ಓಕೆ ಯಸ್ ಸೊ ಸೆಕೆಂಡ್ ಸ್ಟೆಪ್ ಹೋಗ್ತು ನೋಡ್ರಿ x is equal to 1 ಸೊ ಇದಕ್ಕೆ 1 ಅಂತನು ಇದಕ್ಕೆ 2 ಅಂತನು ಇದಕ್ಕೆ 3 ಅಂತನು ರೈಟ್ ನೋಡ್ಬೇಕಾ x is equal to 1 x equal to 1 ಅಂದ್ರೆ ಯಾವುದು x ಜಾಗದಾಗ ಇಲ್ಲಿ 1 x equal to 1 ಅಂದ್ರೆ ಏನು ಮಾಡಬೇಕು ಆಲ್ರೆಡಿ x equal to 8 x equal to ಅಂದ್ರೆ y axis ಕೂಡ ಪ್ಯಾರಲಲ್ ಲೈನ್ ಹೊಡಿಬೇಕು ಓಕೆ ಸೊ ಅದರ ಟ್ರೂ ಬಂದದ ಫಾಲ್ಸ್ ಬಂದದ ಫಾಲ್ಸ್ ಬಂದದ ಫಾಲ್ಸ್ ಅಂದ್ರೆ shading should be opposite side oh right next third one ನೋಡ್ರಿ ಈ ಏರಿಯಾದಾಗ ಕಂಬೈನ್ ಆಗ್ಯಾವ ಎರಡು ಎಲ್ಲಿ ಕಂಬೈನ್ ಆದ ನೋಡ್ರಿ ಈ ಟ್ರಯಾಂಗಲ್ ದಾಗ ಎರಡು ಶೇಡಿಂಗ್ ಬಂದು ರೈಟ್ ಇಟ್ಸ್ ಓಕೆ ಥರ್ಡ್ ಒನ್ ನೋಡ್ರಿ y is equal to 2 ಇದು ಫಾಲ್ಸ್ ಬಂದದ y equal to 2 ಎಲ್ಲಿ ಬರ್ತದ ಇಲ್ಲಿ ಬರ್ತದ ಈಗ yes ಇದು ಫಾಲ್ಸ್ ಬಂದದ ಫಾಲ್ಸ್ ಅಂದ್ರೆ this is also opposite side 0 0 ಕಡೆ ಬರಬಾರದು ಸೊ ಮೂರು ಶೇಡಿಂಗ್ ಎಲ್ಲಿ ಕುಡಿಯೋ ನೋಡ್ರಿ yes ಇಲ್ಲಿ ಒಂದು ಸಣ್ಣ ಟ್ರಯಾಂಗಲ್ ಆಯ್ತು ನೋಡಿ ಇಲ್ಲಿ ಏನಾದ್ರು ಮೂರು ಶೇಡಿಂಗ್ ಕೂಡಿದು ಸೊ ಇದನ್ನ ಏನು ಮಾಡಬೇಕು ಲಾಸ್ಟಿಗೆ ರಬ್ ಮಾಡೋದ್ರಿಂದ ಅಳಕಿಸುದಲ್ಲ ಕನ್ನಡದಾಗಿಂದ ರಬ್ ಮಾಡೋದು ಅಂಡರ್ಸ್ಟುಡ್ ಸೊ ಈ ಟೈಪ್ ಮಾಡಬೇಕು ಇಲ್ಲಿ ಸ್ಕೇಲ್ ಬರೀಬೇಕು ಆನ್ x axis on y axis 1 centimeter is equal to 1 unit 1 centimeter is equal to 1 unit right so ಇಷ್ಟು ಬರೆದಂದ್ರೆ ಸಾಕು ಎಲ್ಲ ನಿಮಗೆ ಮಾರ್ಕ್ಸ್ ಸಿಗ್ತದೆ ಓಕೆ ಬಟ್
Okay, listen. Third one and fourth one. So ನನಗೆ ಅನಿಸಿದ ಮಟ್ಟಿಗೆ fourth one is very important. Sorry, sixth one. Fourth or fifth you do as homework. Okay. So sixth one and third one very very important. Right? Now 2x plus y greater or equal to 6, 3x plus 4y greater or equal to 12. So less or equal to 12. So solve ಮಾಡ್ತೀವಿ ಸ್ಟಾರ್ಟಿಂಗ್ ಈ ಕಡೆ ಸಾಲ್ವ್ ಮಾಡೋದು ಆ ಕಡೆ ಗ್ರಾಫ್ ತೆಗಿತಾನ ನೋಡ್ರಿ ಫಸ್ಟ್ ಸ್ಟೆಪ್ 1 ತಗೋತಾನ ಸ್ಟೆಪ್ 1 ಏನು 2x plus y greater or equal to 6 ಇದಕ್ಕೆ 1 ಅಂತಾನ ಇನ್ಇಕ್ವಾಲಿಟಿ ಸಿಂಬಲ್ ತೆಗೆದು ಈಕ್ವಾಲಿಟಿ ಮಾಡ್ಕೊತಾನ ಇನ್ಇಕ್ವಾಲಿಟಿ ಸಿಂಬಲ್ ತೆಗೆದು ಈಕ್ವಲ್ ಮಾಡ್ಕೋಬೇಕು yes ಈಗ ಏನು ಮಾಡಬೇಕು put x is equal to 0 y is equal to ಏನದು 6 that implies a ಏನದು 0, 6 ಪಾಯಿಂಟ್ ಸಿಕ್ ನಿಮಗೆ a yes yes next put y is equal to 0 ಮಾಡ್ರಿ y equal to 0 ತುಂಬಿದ್ರೆ 2x equal to 6 ಆಗ್ತತಿಲ್ಲ x ಎಷ್ಟು ಆಗತ್ತೆ ಅವಾಗ 3 ಆಗುತ್ತೆ so x 3 ಆದಲ್ಲ ಪಾಯಿಂಟ್ b ಏನಾಯ್ತು 3, 0 ಪಾಯಿಂಟ್ b ಅನ್ನ ಇಲ್ಲಿಂದ ತಗೊಳ್ಳಿ ಯಾಕಂದ್ರೆ x ಮೊದಲು ಬರೀಬೇಕು 0, 6, 3, 0 ರೈಟ್ ಸೊ ಇದನ್ನ ತುಂಬಿತು ನೀವು 0 ತುಂಬಿತು 0 is less or equal to 6 checking thing false ಹೌದಲ್ವಾ 0 ಆರಕ್ಕಿಂತ ದೊಡ್ಡದಲ್ಲ 0 ಆರಕ್ಕಿಂತ ಸಣ್ಣದು so that implies 0, 0 does not belong to solution region okay right in step 2 ಏನದರಿ 3x plus 4y is less or equal to 12 next step 3x plus 4y is equal to 12 put x equal to 0 y equal to 0 ಮಾಡಬಹುದು ಮತ್ತೆ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮಾಡ್ತಾನೆ 3x by 12 ಮಾಡ್ತಾನೆ plus 4y by 12 ಮಾಡ್ತಾನೆ equal to 12 by 12 1 ಆಗ್ತಾನೆ ಈಗ ಏನು ಮಾಡ್ತಾನೆ 3 ಒಂದ್ಲೆ 3 ನಾಲ್ಕಲೆ 4 ಒಂದ್ಲೆ 4 ಮೂರ್ಲೆ ಈ 4 3 ಅದಲ್ಲ ಇಲ್ಲೇ 0 0 ಸೇರಿಸಬಹುದು ಪಾಯಿಂಟ್ ಶೀಟ್ ಬರ್ತಾವ ಡೈರೆಕ್ಟ್ 4 0 0 3 ಪಾಯಿಂಟ್ಸ್ ಏನಾದ್ರು ಇವು that implies c is 4 0 and d is 0 3 ಇದು ಶಾರ್ಟ್ಕಟ್ ಮೆಥಡ್ ಪಾಯಿಂಟ್ಸ್ ಕಂಡುಹಿಡಿಯೋದು ಓಕೆ 0 ತುಂಬ್ರಿ 0 ಇಲ್ಲೇ ಬರೀ ನೋಡ್ರಿ 0 is less or equal to 12 ಅದಾದ್ಮೇಲೆ ಇಲ್ಲಿ ಬರೀ ಟ್ರೂ or false ಟ್ರೂ ಟ್ರೂ ಆಗ್ತದೆ so 0 0 belongs to solution region so ಈಗ ಗ್ರಾಫ್ ತೆಗಿಬೇಕು ಈ ಗ್ರಾಫ್ ತೆಗಿಬೇಕು ರೈಟ್ ಸೊ ವ್ಯಾಲ್ಯೂ ಎಷ್ಟು ಬಂದಾವ ನೋಡ್ರಿ ಬಿಗ್ಗರ್ ವ್ಯಾಲ್ಯೂ 4003 0630 ಅಂದ್ರೆ 1 2 3 ನಡೀತೆ 1 2 3 4 5 6 1 2 3 4 5 6 ಇದು 0 0 ಸೊ ಫಸ್ಟ್ ಗೆ ಪಾಯಿಂಟ್ a ತಗೋತಾರೆ ಪಾಯಿಂಟ್ a is 0, 6 0 6 ಅಂದ್ರೆ ಇದು ಪಾಯಿಂಟ್ a ಆಗುತ್ತೆ ಬರಿಬೇಕಾಗಿ ಪಾಯಿಂಟ್ ರಿಪ್ರೆಸೆಂಟ್ ಮಾಡಿದಾಗ a 0, 6 b 3, 0 b 3, 0 on ಜಾಯಿನ್ ಮಾಡೋಣ ಎಸ್ ನೆಕ್ಸ್ಟ್ ನೋಡ್ರಿ ಫಾಲ್ಸ್ ಬಂದ ನಾಟ್ ಟ್ರೂ ಅಂದ್ರೆ 0 ದಿಂದ 0 ಕಡೆ ಇರಬಾರ್ದು ಅದರ ಅಪೋಸಿಟ್ ಇರಬೇಕು ಶೇಡಿಂಗ್ ಈ ಕಡೆ ಶೇಡಿಂಗ್ ಆಯ್ತು ನೆಕ್ಸ್ಟ್ ಈಗ ಸೆಕೆಂಡ್ ಒನ್ ಸೊ ಇದನ್ನ ಏನು ಮಾಡ್ರಿ ಈಕ್ವೇಷನ್ 1 ಅಂತ ಕೊಟ್ಟಿರಲ್ಲ ಈ ಲೈನಿಗೆ 1 ಅಂತ ಕೊಡಬೇಕು ಫುಲ್ ಮಾರ್ಕ್ಸ್ ಸಿಗ್ತಾವ ಔಟ್ ಆಫ್ ಔಟ್ ಬಿದ್ರು ನೀವು 100 ಔಟ್ ಆಫ್ 100 ಬಿದ್ರು ಇಲ್ಲಿ ಕಟ್ ಮಾಡಕ್ಕೆ ಅವಕಾಶ ಇರೋದಿಲ್ಲ ಓಕೆ ರೈಟ್ ಸೊ ಸೆಕೆಂಡ್ ಒನ್ CD ತಗೊಂಡು 4003 4003 ಅಥವಾ ಈ ವ್ಯಾಲ್ಯೂ ಚೇಂಜ್ ಬರ್ತಾವಂದ್ರಿ 0403 4003 ಬರ್ತಾವ ನೋಡಿ put x equal to 0 ಮಾಡಿದ್ರೆ y equal to ಎಷ್ಟು ಆಗ್ತೈತಿ 3 ಆಗುತ್ತೆ ಓಕೆ ಫಸ್ಟ್ ಗೆ 03 ಬಂತು ನಡೀತದೆ 4003 ಸೊ 4003 ಇಲ್ಲ ಬಂದು ನೋಡ್ರಿ 4 1 2 3 4 ಕಲರ್ ಬೇರೆ ಗೊತ್ತು ನೋಡ್ರಿ C 4003 0 1 2 3 D 0 ಓಕೆ ಇವನ್ನ ಯಾರು ಸೇರಿಸಬೇಕು ಇಲ್ಲಿ ಟ್ರೂ ಬಂದದ ಫಾಲ್ಸ್ ಬಂದದ ನೋಡ್ರಿ ಇಟ್ ಈಸ್ ಟ್ರೂ ಬಂದದ ಟ್ರೂ ಅಂದ್ರೆ ಒರಿಜಿನ್ ಕಡೆ ಅಂದ್ರೆ ಈ ಟೈಪ್ ಶೇಪ್ ಸೊ ಇಲ್ಲಿ ಕಾಮನ್ ಆಗಲೇ ಇಲ್ಲನಾ ಸಾಲ್ವ್ ಈ ಸೆಕ್ಷನ್ ಆತ್ ನೋಡಿ ಎಲ್ಲೇ ಇಲ್ಲಿ 3 to 4 ಇಲ್ಲೊಂದು ಸಣ್ಣ ಟ್ರಯಾಂಗಲ್ ಆಕೈತಿ 3 to 4 ನಡುವೆ ಹೌದಾ
ಅಂದ್ರೆ ಇದು ಆ ಕಡೆ ಹೋಗ್ತಿರ್ತದ ಅದರಿಂದ ಈ ಕಡೆ ಬರ್ತಿರ್ತದ ಸೊ ಅಲ್ಲಿ ಎಷ್ಟು ಕಾಮನ್ ಆಗುತ್ತೆ ಸೊ ಅದನ್ನ ಏನು ಮಾಡಿ ಪ್ರಾಪರ್ ಆಗಿ ಶೇರ್ ಮಾಡಿ ಸೊ ದಿಸ್ ಈಸ್ ಅವರ್ ಫೀಸಿಬಲ್ ರೀಜನ್ ಇದಕ್ಕೆ ಏನಂತೀವಿ ಫೀಸಿಬಲ್ ರೀಜನ್ ಅಂತ ಕರೀತೀವಿ ಅಥವಾ ಸೊಲ್ಯೂಷನ್ ರೀಜನ್ ಅಂಡರ್ಸ್ಟುಡ್ ಎಸ್ ಸೊ ದಿಸ್ ಈಸ್ ಆಲ್ಸೋ ಸೊ ನೋಡಿ 6th one ನೋಡ್ರಿ solution 6th one ನೋಡಿ ಕರೆಕ್ಟ್ x plus y is greater or equal to 6 step 1 ತಗೊಂಡು x plus y is greater or equal to 6 say 1 x plus y is equal to 6 put x equal to 0 y is equal to 6 point ಏನಾಯ್ತು 0, 6 ಇದು ಈಜಿ ಅನ್ಸುತ್ತೆ ಇಲ್ಲಿ put x equal to 9 so you follow that method put y equal to 0 x is equal to 6 that implies b ಎಷ್ಟಾಯ್ತು 6, 0 so 0 ತುಂಬ್ರಿ ಇಲ್ಲಿ 0 is less or equal to 6 false ಆಯ್ತು ಹೌದು ಇಲ್ಲ 0 is not greater than 6 6 ಕಡೆ ಇರಬೇಕು ಎರೋ ಮಾರ್ಕ್ greater than or less than ಅಂಡರ್ಸ್ಟ್ಯಾಂಡ್ ಆಗ್ತದಲ್ಲ ಇದು ಎರೋ ಮಾರ್ಕ್ ಯಾವ ಕಡೆ ಇರ್ತಲ್ಲ ದೊಡ್ಡದಂತ ಬಟ್ ಅವ್ರು ಏನು ಹೇಳ್ತಾರೆ ಇಲ್ಲಿ ಎರೋ ಮಾರ್ಕ್ 0 ಕಡೆ 0 ದೊಡ್ಡದಿದೆ ಅಂತ ಹೇಳ್ತಾರೆ ಅವರು 5 0 ದೊಡ್ಡದು 4 ಗಿಂತ ಅಲ್ಲ ಸೊ ಅದು ರಾಂಗ್ ಇದ್ದಾಗ ಈ ಮಗಳು ಫಾಲ್ಸ್ ಅಂತ ಬರೀಬೇಕು ಅದು ಟ್ರೂ ಇದ್ದಾಗ ಮಗಳು ಟ್ರೂ ಅಂತ ಬರೀಬೇಕು ಫಾಲ್ಸ್ ಅಂದ್ರೆ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ 0, 0 does not belong to the solution region next step 2 ತಗೊಳ್ಳೋಣ step 2 ಏನಾಗ್ತದೆ ನೋಡ್ರಿ step 2 ಏನಾಗ್ತದೆ ನೋಡಿ ಲಕ್ಷ ಕೊಡ್ರಿ x plus y greater or equal to 4 so x plus y equal to 4 put x equal to 4 sorry 0 we get y equal to 4 point c is 0, 4 put y equal to 0 we get x equal to 4 point is 4, 0 0, 4 4, 0 0 ತುಂಬ್ರಿ 0 is less or equal to 4 false 0, 0 does not belong to solution region okay so here I will draw the graph points ನೋಡಿ 0, 6, 0, 4 ಎಲ್ಲ 1, 2, 3 ನಲ್ಲ so 1, 2, 3, 4, 5, 6 suppose in the point 60, 70, 80 मतलब 10, 10 ತಗೋಬೇಕು okay depends upon the point ಅಥವಾ 36 24 मतलब 4, 4 ತಗೋಬೇಕು right ಒಂದೇದಿ ನಾಲ್ಕು x plus y is equal to 6 ಏನು ಮಿಸ್ ಆಗ್ಯದ ಓಕೆ ಓಕೆ ಇದು ಹಿಂಗಲ್ಲ ರೈಟ್ ವಿಲ್ ಟೇಕ್ ರಿವರ್ಸ್ ಸೊ ರಿವರ್ಸ್ ಆಗ್ತದ ಫಾಲ್ಸ್ ಆಗ್ತದ ಅಷ್ಟೇ ಇದಂತೂ ಸಮಸ್ಯೆ ಇಲ್ಲ 0 is less or equal to 6 false ಇದು ಟ್ರೂ ಆಗ್ತದೆ ಓಕೆ